ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇನ್ನೇನು ಕೆಲವೇ ದಿನಗಳ ಹತ್ತಿರ ಎಕ್ಸಾಮ್ ಬರ್ತಾ ಇರೋದ್ರಿಂದ SSC GD ಅವರಿಗೆ ತುಂಬಾ ಅನುಕೂಲಕರವಾದಂತಹ ಮತ್ತೆ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸಸ್ ಇವು. ತುಂಬಾ ಜನ ಕೂಡ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ, ಸರ್ ಬೇಗ ಒಂದ್ ಸ್ವಲ್ಪ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ಕೊಡಿ ಸರ್, ಯಾವ ತರ ಕ್ವಶನ್ಸ್ ಇರ್ತಾವೆ, ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತಕ್ಕಂಥದ್ದನ್ನ ತುಂಬಾ ಜನ ಕೇಳ್ತಾ ಇದ್ರಿ. ಹಾಗಾದ್ರೆ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಕ್ಲಾಸನ್ನು ಯಾರೆಲ್ಲ ನಮ್ಮ ಇನ್ನು ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಬಾಜು ಇರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಮುಂದೆ ಆಗ್ತಕ್ಕಂಥ ಒಳ್ಳೆ ಒಳ್ಳೆ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಏನಪ್ಪಾ ಅಂತಂದ್ರ, ಹಿಂದಿ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳಿದ್ರು, ಎಲ್ಲಾ ಸುತ್ತುಗಳಲ್ಲಿ ಕೆಲವು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ಹೆಚ್ಚು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಗಳನ್ನ ನಾನು ಆಯ್ಕೆ ಮಾಡ್ಕೊಂಡ್ ಬಂದಿದ್ದೀನಿ. ನೋಡ್ರಿ, ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಮಗೆ ಏನ್ ಅನುಕೂಲಪ್ಪ ಅಂತಂದ್ರೆ, ಹಿಂದಿನ ಪ್ರಶ್ನೆಯಲ್ಲಿ ಯಾವ ಟಾಪಿಕ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ ಗಳನ್ನು ಕೇಳಿದರೆ, ಡೈರೆಕ್ಟ್ ಹೈಲೈಟ್ ಕ್ವಶನ್ ಕೇಳಿದಾರೋ, ಒಂದ್ ಮಾರ್ಕ್ಸಿಗೆ ಒಂದು ವಾಕ್ಯದಲ್ಲಿನ, ಅಥವಾ ಕ್ವಶನ್ಸ್ ಗಳನ್ನ ಲೆಂದಿಯಾಗಿ ಕೇಳಿ ಹೇಳಿಕೆಗಳ ಮುಖಾಂತರ ಕೇಳಿದಾರೋ ಅಂತಕ್ಕಂಥದ್ದು ನಾವು ತಿಳ್ಕೊತೀವಿ. ಇದರಿಂದ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಗಳು ಬಂದಿದಾವೆ, ಯಾವ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಎಕ್ಸಾಮ್ ಅಲ್ಲಿ ಕೂಡ ನಮಗೆ ಓದ್ಲಿಕ್ಕೆ, ಅಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ನಮ್ಗೆ ಕ್ಲೀವ್ ಸಿಗುತ್ತೆ, ಐಡಿಯಾ ಸಿಗುತ್ತೆ. ಹಾಗಾದ್ರೆ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲಿನ ಪ್ರಶ್ನೆ ಈ ತರ ಇದೆ ನೋಡ್ರಿ. निम्नलिखित प्रश्न में दिए गए 4 विकल्पों में से उस विकल्प का चयन करें जो दिए गए मुहावरे का अर्थ सर्वश्रेष्ठ रूप से व्यक्त करता है. ನಿಮಗೆ ಹೇಳಿದೀನಿ, ಅವ್ರು ಕನ್ಫ್ಯೂಸ್ ಮಾಡ್ಲಿಕ್ಕೆ ಇಷ್ಟು ದೊಡ್ಡ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ವಿಷಯ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಕೇವಲ ಮುಹಾವರೆಯ ಅರ್ಥವನ್ನಷ್ಟೇ ಕೇಳಿದರು. ಮುಹಾವರೆಯ ಅರ್ಥವನ್ನು ಕೇಳಿದ್ದಾರೆ. ಬಟ್ ನಾವು ಕ್ವಶನ್ ಇಷ್ಟು ಉದ್ದ ಇರೋದು ನೋಡಿ ಕನ್ಫ್ಯೂಸ್ ಆಗ್ಬಿಡ್ತೇವೆ. ಏನ್ ಕೇಳಿದಾರೆ, ಇಷ್ಟು ಉದ್ದ ಕ್ವಶನ್ ಓದ್ಕೋತ ಬರೋರು ಹಿಂದೆಲ್ಲ ನೆನ್ಪು ಹಾಕೊಂತ ಹೋಗಿದ್ರು. ಕ್ವಶನ್ ಎಷ್ಟೇ ದೊಡ್ಡದಾಗಿರ್ಲಿ, ಎಷ್ಟೇ ಉದ್ದ ಕೊಟ್ಟಿರ್ಲಿ, ಅವರು ಎಷ್ಟೇ ಲೆಂದಿ ಆಗಿರ್ತಕ್ಕಂಥ ಕ್ವಶನ್ ಆದ್ರೂ ಕೂಡ ಯಾವ ವಿಷಯದ ಮೇಲೆ ಕ್ವಶನ್ ಅನ್ನು ಕೇಳಿದಾರೆ ಅನ್ನೋಕ್ಕಂಥದ್ದನ್ನ ನಾವು ಅಷ್ಟು ತಿಳ್ಕೋಬೇಕು. ಅಂದ್ರೆ ಮಾತ್ರ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಅನುಕೂಲವಾಗುತ್ತೆ. ಈ ಕ್ವಶನ್ ಓದಿ ಏನಪ್ಪಾ ಇದು ಅನ್ನೋದಕ್ಕಿಂತ ಯಾವ ಟಾಪಿಕ್ ಮೇಲೆ ಕೇಳಿದ್ದಾರೆ, ಯಾವ ಕ್ವಶನ್ ಇಲ್ಲಿ ಯಾವ ವಿಷಯದ ಮೇಲೆ ಕ್ವಶನ್ ಅನ್ನು ಕೇಳಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಹಾಗಾದ್ರೆ ನೋಡ್ರಿ, ಅವರು ಮುಹಾವರೆ ಬಗ್ಗೆ ಕ್ವಶನ್ ಅನ್ನು ಕೇಳಿದ್ದಾರೆ. ಹಾಗಾದ್ರೆ ಮುಹಾವರೆ ಏನಪ್ಪಾ ಅಂತಂದ್ರೆ, ಠಿಕಾನ ನ ರಹನ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಠಿಕಾನ ನ ರಹನ ಅಂತಕ್ಕಂಥದ್ದು ಅಂದ್ರೆ, ಠಿಕಾನ ನ ರಹನ ಇರುವುದಕ್ಕೆ ನೆಲೆ ಇಲ್ಲದಿರುವುದು ಅಂತಕ್ಕಂಥದ್ದು. ಹಾಗಾದ್ರೆ ಈ ಮುಹಾವರೆಯ ಅರ್ಥ ಕೊಡುವಂತ ಸರಿಯಾದಂತಹ ಉತ್ತರ ಯಾವುದು ಅಂತಕ್ಕಂಥದ್ದು ನಾವಿಲ್ಲಿ ಆಯ್ಕೆ ಮಾಡ್ಬೇಕಾಗತ್ತ. ಠಿಕಾನ ನ ರಹನ ಅಂತಕ್ಕಂಥದ್ದು ಆಪ್ಷನ್ ಈ ತರ ಇದೆ ನೋಡ್ರಿ. ಆಪ್ಷನ್ ಎ ಕಹಿ ಜಗಹ ನ ಮಿಲನ ಅಂತಕ್ಕಂಥದ್ದು, ಕಹಿ ಜಗಹ ನ ಮಿಲನ. ಆಪ್ಷನ್ ಬಿ ಸೈರಕರನ. ಆಪ್ಷನ್ ಸಿ ಬೇಚೈನ ಹೋನ. ಆಪ್ಷನ್ ಡಿ ದುನಿಯಾ ಘೂಮನ ಅಂತಕ್ಕಂಥದ್ದು. ಆಪ್ಷನ್ ಡಿ ದುನಿಯಾ ಘೂಮನ ಅಂತಕ್ಕಂಥದ್ದನ್ನ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಏನು ಬರುತ್ತೆ ಇದಕ್ಕೆ ಆನ್ಸರ್? ಠಿಕಾನ ನರ ಅಂದ್ರೆ ಏನು? ಕನ್ನಡದಲ್ಲಿ ಇದರ ಅರ್ಥ ಹೇಳ್ಬೇಕಾದ್ರೆ, ಇರುವುದಕ್ಕೆ ನೆಲೆ ಇಲ್ಲದಿರುವುದು, ವಾಸ ಇಲ್ಲದಿರುವುದು, ವಾಸ ಮಾಡ್ಲಿಕ್ಕೆ ಜಗ ಇಲ್ಲದಿರುವುದು ಅಂತಕ್ಕಂಥ ಅರ್ಥವನ್ನು ಕೊಡುತ್ತ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಕಹಿ ಜಗಹ ನ ಮಿಲನ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗತ್ತೆ. ಸರಿಯಾದಂತಹ ಉತ್ತರವಾಗತ್ತೆ. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗತ್ತೆ. ಹಾಗಾದ್ರೆ ಇವತ್ತಿನ ಕ್ಲಾಸಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಕೇವಲ ನಾವು ಕ್ವಶನ್ಗೆ ಆನ್ಸರ್ ಮಾಡಿ ಹೋಗೋದಲ್ಲ, ಉಳಿದಿರ್ತಕ್ಕಂಥ 3 ಕ್ವಶನ್ಗಳ ಬಗ್ಗೆ ನಾವು ಏನು ಬರುತ್ತೆ ಆನ್ಸರ್ ಅನ್ನೋದನ್ನು ಕೂಡ ತಿಳ್ಕೊಂತ ಹೋಗೋದು. ಇದರಿಂದ ನಮ್ಗೆ ಓದುವಂತ ಸ್ಕಿಲ್ಲು ಬೆಳೆಯುತ್ತೆ. ಮತ್ತೆ ಯಾವ ರೀತಿಯಾಗಿ ಕ್ವಶನ್ಸ್ ಗಳನ್ನ ನಾವು ಬಿಡಿಸ್ಬೇಕು ಅಂತಕ್ಕಂಥದ್ದು, ಅಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಯಾವುದು ಹೌದು ಅಂತಕ್ಕಂಥದ್ದು ಕಂಡುಹಿಡಿಯೋದಕ್ಕಿಂತ ಮೊದಲು ಯಾವುದು ಅಲ್ಲ ಅಂತಕ್ಕಂಥದ್ದು ನೀವು ಕಂಡುಹಿಡಿದಿದ್ರೆ ಸರಿಯಾದ ಉತ್ತರ ನಿಮಗೆ ಈಸಿಯಾಗಿ ಸಿಕ್ಕಿಬಿಡುತ್ತೆ. ಉಳಿದಿರ್ತಕ್ಕಂಥ 3 ಆಪ್ಷನ್ಗಳನ್ನ ನೋಡಿದ್ರೆ ಹೆಚ್ಚಿನ ವಿಷಯಗಳನ್ನ ನಾವು ತಿಳ್ಕೊತೀವಿ. ಈ ಸಲ ಈ ತರ ಕ್ವಶನ್ ಬಂದ್ರೆ ನೆಕ್ಸ್ಟ್ ಬೇರೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಬರಬಹುದು, ಅಥವಾ ಆತರ ಯಾವುದೇ ರೀತಿ ಎಕ್ಸಾಂಪಲ್ ಕೇಳಿದ್ರೆ ಹೆಚ್ಚಿನ ವಿಷಯಗಳನ್ನ ನಾವು ತಿಳ್ಕೊತೀವಿ. ಒಂದೇ ಕ್ವಶನ್ಗೆ ಒಂದೇ ಆನ್ಸರ್ ತಿಳ್ಕೊಳ್ಳೋದ್ರಿಂದ ಹೆಚ್ಚೆಚ್ಚು ಆನ್ಸರ್ಗಳನ್ನ ನಾವು ತಿಳ್ಕೊತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಠಿಕಾನ ನರನಕ್ಕೆ ಆಪ್ಷನ್ ಎ ಕಹಿ ಜಗಹನ ಮಿಲನ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಬಿ ಏನಿದೆ ನೋಡ್ರಿ, ಸೈರ್ ಕರನ ಅಂತಕ್ಕಂಥದ್ದು. ಸೈರ್ ಕರನ ಅಂತಕ್ಕಂಥದ್ದು ಈ ಮುಹಾವರೆಯ ಅರ್ಥ ಏನಾಗತ್ತಪ್ಪ? ಈ ಮುಹಾವರೆಯ ಅರ್ಥ ಏನಾಗತ್ತಪ್ಪ ಅಂತಂದ್ರೆ,
घूमने के लिए मनोरंजನೆ के लिए घूमना ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಮನೋರಂಜನ್ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಟ್ರಿಪ್ ಮಾಡ್ತೇವೆ ಅಂತ ಹೇಳ್ತಾರೆ ನೋಡ್ರಿ, ಟ್ರಿಪ್. ಮನೋರಂಜನೆ ಕೆ ಲಿಯೆ ಘೂಮನಾ ಅಂತಕ್ಕಂಥದ್ದು. ಮನೋರಂಜನೆ ಕೆ ಲಿಯೆ ಘೂಮನಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಮುಹಾವರೆ ಅರ್ಥವನ್ನು ಕೊಡುತ್ತೆ. ಸೈರಕರಣ ಅಂದ್ರೆ ಮನೋರಂಜನೆಗೋಸ್ಕರ ನಾವು ಸುತ್ತಾಡೋದು, ಟ್ರಿಪ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅದನ್ನ ಅರ್ಥವನ್ನು ಕೊಡುತ್ತೆ. ಈ ಮುಹಾವರೆಯ ಅರ್ಥ ಮನೋರಂಜನೆ ಕೆ ಲಿಯೆ ಸೈರಕರಣ ಅಂತಕ್ಕಂಥದ್ದು ಈ ಮುಹಾವರೆಯ ಅರ್ಥವನ್ನ ನಾವು ನೋಡ್ತೇವೆ. ಹಾಗಾದ್ರೆ ಆಪ್ಷನ್ ಸಿ ಇದೆ ಬೇಚೈನ್ ಹೋನಾ ಅಂತಕ್ಕಂಥದ್ದು. ಇದು ಡೋನ್ ಆಗಿದೆ, ಇದನ್ನು ಹೋನಾ ಮಾಡ್ಕೋರಿ. ಬೇಚೈನ್ ಹೋನಾ ಅಂತಕ್ಕಂಥದ್ದಿದೆ, ಬೇಚೈನ್ ಹೋನಾ ಅಂತಕ್ಕಂಥದ್ದು. ಹಾಗಾದ್ರೆ ಬೇಚೈನ್ ಹೋನಾ ಅಂದ್ರೆ ಈ ಮುಹಾವರೆ ಅರ್ಥ ಏನಾಗುತ್ತೆ ನೋಡ್ರಿ. ಕೇವಲ ಒಂದು ಮುಹಾವರೆಗೆ ನಾವು ಆನ್ಸರ್ ಕೊಟ್ಟು ಹೋಗ್ಬೋದಿತ್ತು, ಆನ್ಸರ್ ಹೇಳಿ ಅದಕ್ಕೆ ಹೇಳಿ ಡೈರೆಕ್ಟ್ ಹೋಗ್ಬೋದಿತ್ತು. ಉಳಿದಿರ್ತಕ್ಕಂಥ 3 ಕ್ವಶನ್ಗಳು 3 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರ ಬಗ್ಗೆನೂ ಕೂಡ ನಾವು ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳೋಣ. ಹಾಗಾದ್ರೆ ಬೇಚೈನ ಹೋನಾ ಅಂತಕ್ಕಂಥದ್ದು ಈ ಮುಹಾವರೆಯ ಅರ್ಥ ಏನಾಗತ್ತಪ್ಪ ಅಂತಂದ್ರೆ ನೋಡ್ರಿ, ಬೇಚೈನ ಹೋನಾ ಅಂತಕ್ಕಂಥದ್ದು ಇದು ಅನುಭವ ಪ್ರಾಪ್ತಕರಣ. ಬೇಚೈನ ಹೋನಾ ಅಂತಂದ್ರೆ ಘಬರಾಹಟ್ ಅಂತಕ್ಕಂಥದ್ದು, ಸಾರಿ ಘಬರಾಹಟ್ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇದೊಂದು ಕೂಡ ಮಾನಸಿಕ ಸ್ಥಿತಿ ಆಗತ್ತೆ. ಘಬರಾಹಟ್ ಭಯಗೊಳ್ಳುವುದು ಅಂತ ಹೇಳಿ ಇದರ ಅರ್ಥವನ್ನು ಕೊಡುತ್ತೆ. ಘಬರಾಹಟ್ ಅಂದ್ರೆ ಇದೊಂದು ಮಾನಸಿಕ ಸ್ಥಿತಿ ಅಂತ ಕೂಡ ನಾವು ಕರಿತೀವಿ. ಮಾನಸಿಕ ಸ್ಥಿತಿ ಅಂತ ಕರಿತೀವಿ ಇದನ್ನ, ಮಾನಸಿಕ ಸ್ಥಿತಿ ಅಂತ ಕರಿತೀವಿ. ಹಾಗಾದ್ರೆ ದುನಿಯಾ ಘೂಮನ ಅಂತಕ್ಕಂಥ ಒಂದು ಆಪ್ಷನ್ ಇದೆ. ದುನಿಯಾ ಘೂಮನ ಅಂದ್ರೆ ಜಗತ್ತನ್ನು ಸುತ್ತುವುದಾ? ಅಲ್ಲ, ಇದು ದುನಿಯಾ ಘೂಮನ ಅಂದ್ರೆ ಇದರ ಅರ್ಥ ಅನುಭವ ಪ್ರಾಪ್ತಕರಣ. ಕನ್ನಡದೊಳಗೆ ಇದನ್ನ ಎಷ್ಟು ಚಂದ ಹೇಳ್ತಾರೆ ಗೊತ್ತಾ? 7 ನೀರು ಕುಡ್ದವ ಅಂತ ಹೇಳಿ. 7 ನೀರು ಕುಡ್ದವ ಅಂದ್ರೆ 7 ನೀರು ಕುಡ್ದಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಎಲ್ಲಾ ಬೇರೆ ಬೇರೆ ಪ್ರದೇಶಗಳ ಜ್ಞಾನವನ್ನು ಉಳ್ಳವನು ಅನುಭವ ಪ್ರಾಪ್ತಕರಣ ಅಂತಕ್ಕಂಥ ಸರಿಯಾದಂತ ಉತ್ತರವಾಗುತ್ತೆ ಇದಕ್ಕೆ. ನೋಡ್ರಿ, ದುನಿಯಾ ಘೂಮನ ಅಂತಂದ್ರೆ ಅನುಭವ ಪ್ರಾಪ್ತಕರಣ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಅನುಭವ ಪ್ರಾಪ್ತಕರಣ. ಅನುಭವ ಪ್ರಾಪ್ತಕರಣ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಪ್ರಶ್ನೆ ಏನ್ ಕೊಟ್ಟಿದ್ರು? ಮುಹಾವರೆಯ ಅರ್ಥವನ್ನ ಕೇಳಿದ್ರು. ಹಾಗಾದ್ರೆ ಮುಹಾವರೆ ಏನಿತ್ತಪ್ಪ ಅಂತಂದ್ರೆ ಠಿಕಾನ ನರನ ಅಂತಕ್ಕಂಥದ್ದಿತ್ತು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಕಹಿ ಜಗಹ ನ ಮಿಲನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ. ಹಾಗಾದ್ರೆ ಉಳಿದಿರ್ತಕ್ಕಂಥ 3 ಆಪ್ಷನ್ಗಳಿಗೆ ನಾನು ಆನ್ಸರ್ ಅನ್ನು ಹೇಳಿದ್ದೀನಿ. ಇದನ್ನ ನೀವು ನೋಟ್ಸ್ ಮಾಡ್ಕೊಂಡಿದ್ದಾದ್ರೆ ಅಥವಾ ನೀವು ಹೆಚ್ಚು ಮತ್ತೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನ ತಿಳ್ಕೊತೀರಿ, ಹೆಚ್ಚಿನ ವಿಷಯವನ್ನ ತಿಳ್ಕೊತೀರಿ. ಮುಂದೆ ಲಕ್ ಇತ್ತಂದ್ರ ಇಂಥವು ಕ್ವಶನ್ಗಳನ್ನ ಮತ್ತೆ ಕೇಳಬಹುದು. ಕೊಡ್ದಿರ್ತಕ್ಕಂಥ 3 ಆಪ್ಷನ್ಗಳಿಗೆ ಒಂದು ಕೇಳಬಹುದು, ಹೆಚ್ಚಿನ ವಿಷಯವನ್ನ ತಿಳ್ಕೊತೀವಿ. ಹಾಗಾಗಿ ನಿಮ್ಮ ಕ್ಲಾಸ್ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ, ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಫ್ರೆಂಡ್ಸ್ ನೀವು ನೋಡ್ರಿ, ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅವ್ರಿಗೆ ಜಾಯ್ನ್ ಆಗಕ್ಕೆ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡಕ್ ಹೇಳ್ರಿ. ಹಾಗೆ ನೀವು ಕೂಡ ಕ್ಲಾಸ್ನ ಹಾಗೆ ಇಷ್ಟ ಆದ್ರೆ ಲೈಕ್ ಕೊಡ್ತಾ ಇರ್ರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಅವರು ಕೂಡ ಅದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೀಗಿದೆ. निम्नलिखित प्रश्न में दिए गए 4 विकल्पों में से उस विकल्प का चयन करें जो दिए गए मुहावरे का अर्थ सर्वश्रेष्ठ व्यक्त करता है ಅಂತಕ್ಕಂಥದ್ದು. ಇದು ಕೂಡ ಮುಹಾವರೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ ನೋಡ್ರಿ. ಇದು ಕೂಡ ಮುಹಾವರೆಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿದೆ. ಪ್ರಶ್ನೆ ಎಷ್ಟೇ ಉದ್ದ ಕೊಟ್ಟಿರ್ಲಿ, ಅವರು ಯಾವ ವಿಷಯದ ಮೇಲೆ ನಮಗೆ ಕ್ವಶನ್ ಕೇಳಿದ್ದಾರೆ ಅಂತಕ್ಕಂಥದ್ದು ತಿಳ್ಕೊಳ್ಳೋದು ಮುಖ್ಯ. ಇಷ್ಟು ದೊಡ್ಡ ಕ್ವಶನ್ ಕೇಳಿರೋ ಉದ್ದೇಶನೇ ಅವರು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ. ಯಾಕಂದ್ರೆ ಟೈಮ್ ಇರಂಗಿಲ್ಲ, ನೀವು ಅವಸರದಲ್ಲಿ ಗಡಿಬಿಡಿಯಾಗಿ ಕ್ವಶನ್ ಓದಕ್ ಹೋಗಿ ಇಷ್ಟು ದೊಡ್ಡ ಕ್ವಶನ್ ಐತೆ ಎಲ್ಲಿ ಓದೋಣ ಅಂತ ಹೇಳಿ ಕ್ವಶನ್ ಬಿಟ್ಟು ಬಿಡ್ತೀರಿ ಕೆಲವೊಬ್ರು. ಏನು ವಿಷಯವನ್ನು ಕೇಳಿದರೆ, ಟಾಪಿಕ್ ಏನು, ಅದರಲ್ಲಿ ಯಾವ ವಿಷಯದ ಮೇಲೆ ಕ್ವಶನ್ ಕೇಳಿದ್ದಾರೆ ಅಂತಕ್ಕಂಥ ನೋಡ್ಬೇಕಾಗತ್ತೆ. ಇದು ಕೂಡ ಮುಹಾವರೆ ಮೇಲೆ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಮುಹಾವರೆ ಏನು? ಆ ಮುಹಾವರೆ ಏನಪ್ಪಾ ಅಂತಂದ್ರೆ ಕಹಾ ಸುನಿ ಹೋನಾ ಅಂತಕ್ಕಂಥದ್ದು. ಕಹಾ ಸುನಿ ಹೋನಾ ಅಂತಕ್ಕಂಥ ಮುಹಾವರೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಉತ್ತರ ಯಾವ್ದಾಗತ್ತೆ? ಆಪ್ಷನ್ ನೋಡ್ರಿ, ಎ ಯಶ್ನ ಚಲನ ಅಂತಕ್ಕಂಥದ್ದು,
ಆಪ್ಷನ್ ಬಿ ಪ್ಯಾರ್ ಜತಾನ ಅಂತಕ್ಕಂಥದ್ದು, ಆಪ್ಷನ್ ಸಿ ವಾದ ವಿವಾದ ಹೋನ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ, ಆಪ್ಷನ್ ಡಿ ದುಃಖಿ ಹೋ ಜಾನ ಅಂತಕ್ಕಂಥದ್ದು 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಮುಹಾವರೆ ಅರ್ಥ ಯಾವ್ದಾಗತ್ತೆ? ಕಹಾ ಸುನಿ ಹೋನ ಅಂತಕ್ಕಂಥ ಮುಹಾವರೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ವಾದ ವಿವಾದ ಹೋನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ವಾದ್ ವಿವಾದ್ ಹೋನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಆನ್ಸರ್ ಏನು ನೋಡಿದ್ರೆ ಉಳಿದಿರ್ತಕ್ಕಂಥ 3 ಆಪ್ಷನ್ಗಳಿಗೆ ನಾವು ಆನ್ಸರ್ ನೋಡ್ಬೇಕಲ್ಲ, ಅಂದ್ರ ಹೆಚ್ಚಿನ ವಿಷಯ ನಮ್ಗೆ ತಿಳಿದಂಗಾಗತ್ತೆ, ಹೆಚ್ಚು ಎಕ್ಸಾಂಪಲ್ಸ್ ಕೂಡ ನಾವಿಲ್ಲಿ ತಿಳ್ಕೊಂಡಂಗಾಗತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ಈ ತರ ಇದೆ, ಯಶ್ನ ಚಲನ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಯಶ್ನ ಚಲನ ಅಂತಕ್ಕಂಥದ್ದು, ಹಾಗಾದ್ರೆ ಇದರ ಮುಹಾವರೆ ಅರ್ಥ ಅಸಹಾಯ ಹೋನ ಅಂತಕ್ಕಂಥದ್ದು. ಅಸಹಾಯ ಹೋನ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಅಸಹಾಯ ಹೋನ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಯಸ್ನ ಚಲನ ಅಂತಂದ್ರೆ ಯಾವುದೇ ರೀತಿಯಾದಂತ ಯಶಸ್ಸು ದೊರಕದೆ ಅಸಹಾಯಕನಾಗುವಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಆಪ್ಷನ್ ಬಿ ಇದೆ ಪ್ಯಾರ್ ಜತಾನ ಅಂತಕ್ಕಂಥ ಮುಹಾವರೆಯನ್ನು ಕೊಟ್ಟಿದ್ದಾರೆ ಅವರು. ಪ್ಯಾರ್ ಜತಾನ, ಪ್ಯಾರ್ ಜತಾನ ಅಂದ್ರೇನು? ಅಪ್ಪನಿ ಪ್ರೇಮ್ ಕೋ ಅಭಿವ್ಯಕ್ತ ಕರಣ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಪ್ರೇಮವನ್ನ ಅಭಿವ್ಯಕ್ತ ಮಾಡುವುದು, ಪ್ರೇಮವನ್ನ ಹೇಳಿಕೊಳ್ಳುವುದು ಅಂತಕ್ಕಂಥ ಅರ್ಥ ಕೊಡುತ್ತೆ. ಪ್ರೇಮ್ ಅಭಿವ್ಯಕ್ತ ಕರಣ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಪ್ರೇಮ್ ಅಭಿವ್ಯಕ್ತ ಕರಣ, ತನ್ನ ಪ್ರೇಮವನ್ನ ತನ್ನ ಪ್ರೀತಿಯನ್ನ ಹೇಳಿಕೊಳ್ಳುವುದು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ವಾದ ವಿವಾದ ಹೋನ ಅಂದ್ರೆ ಹಾಸುನಿ ಹೋನ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ಪ್ಯಾರ್ ಜತನ ಅಂದ್ರೆ ಪ್ರೇಮ ಅಭಿವ್ಯಕ್ತಕರಣ, ಯಶ್ನ ಚಲನ ಅಂದ್ರೆ ಅಸಹಾಯ ಹೋನ, ದುಃಖಿ ಹೋಜಾನ ಅಂತಕ್ಕಂಥದ್ದು ಒಂದು ಆಪ್ಷನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಮನ್ ಮಹಸೋಸಕರಣ ಅಂತ ಕರುತ್ತೆ, ಅಥವಾ ದುಃಖಿ ಹೋಜಾನ, ಮನ್ ಮಹಸೋಸಕರಣ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಮನ್ ಮಹಸೋಸ್ ಅಥವಾ ಮಹಸೋಸ್ಕರಣ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಮನ್ ಮಹಸೋಸ್ತ್ವ ಮಹಸೋಸ್ಕರಣ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಕಹಾ ಸುನಿ ಹೋನ ಅಂತಕ್ಕಂಥ ಮುಹಾವರೆ ಅರ್ಥವನ್ನು ಕೇಳಬೇಕಿತ್ತು. ಇದಕ್ಕೆ ಸರಿಯಾದಂತ ಉತ್ತರ ವಾದ ವಿವಾದ ಹೋನ ಅಂತಕ್ಕಂಥದ್ದು. ಹಾಗಾದ್ರೆ ಉಳಿದಿರ್ತಕ್ಕಂಥ 3 ಆಪ್ಷನ್ಗೆ ನಾನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನ ಉಪಯೋಗ ಪಡ್ಕೊಳ್ರಿ. ಎಕ್ಸಾಮ್ ಇನ್ನು ಕೆಲವೇ ದಿನಗಳು ಹತ್ರ ಇರೋದ್ರಿಂದ ನಿಮ್ಗೆ ತುಂಬಾ ಅನುಕೂಲಕರವಾದಂತಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅಂತ ನಾನು ಭಾವಿಸ್ತೀನಿ. ಇದನ್ನ ನೋಡಿದ ಮೇಲೆ ನಿಮ್ಗೆ ಕ್ಲಾಸ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಬರ್ತಿರ್ಲಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ನಾವು ಯಾರೆಲ್ಲ ನಮ್ಮ ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಸ್ಗಳನ್ನು ನಾನು ತರ್ತೀನಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಇಂಪಾರ್ಟೆಂಟ್ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಈ ತರ ಇದೆ, दिए गए वाक्य में उचित पर्यायवाची शब्द का चयन करके रिक्त स्थान की पूर्ति करे. ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ, ಆ ವಾಕ್ಯದಲ್ಲಿ ಪರ್ಯಾಯವಾಚಿ ಶಬ್ದ, ಇದಕ್ಕೆ ಅರ್ಥ ಸಮಾನಾರ್ಥಕ ಪದವನ್ನ ನಾವು ಆಯ್ಕೆ ಮಾಡಿ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಯಾವುದು ಈ ಪದಕ್ಕೆ ಸಮನಾದ ಅರ್ಥವನ್ನ ಕೊಡುತ್ತೆ? ನಾನು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ಪರ್ಯಾಯವಾಚಿ ಅಂತಕ್ಕಂಥ ಟಾಪಿಕ್ ಬಗ್ಗೆ ನಾನು ಒಂದು ಕ್ಲಾಸ್ ಅನ್ನ ಮಾಡಿದ್ದೀನಿ. ಅದಕ್ಕೆ ತುಂಬಾ ರೆಸ್ಪಾನ್ಸ್ ಕೂಡ ಬಂದಿದೆ. ನೋಡ್ರಿ, ತುಂಬಾ ಅನುಕೂಲಕರವಾದಂತ ಕ್ಲಾಸ್. ಎಲ್ಲಾ ಟಾಪಿಕ್ ಮೇಲೆ ಕ್ವಶನ್ ಮಾಡಿದ್ದೀನಿ. ತುಂಬಾ ಎಕ್ಸಾಮ್ ಅಲ್ಲಿ ಅವೇ ಟಾಪಿಕ್ ಮೇಲೆ ರಿಪೀಟ್ ಕ್ವಶನ್ ಬಂದಿದ್ದಾವೆ. ಹೊರಗಡೆ ಅಂತೂ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ವಿಡಿಯೋಸ್ನೆಲ್ಲ ನೋಡ್ರಿ. ಸ್ಪರ್ಧಾಂಗಳದೊಳಗೆ ಹೋದ್ರೆ ನಿಮ್ಗೆ ಎಲ್ಲಾ ವಿಡಿಯೋಸ್ಗಳು 15 ಕ್ಲಾಸ್ಗಳ ಟಾಪಿಕ್ ಅನ್ನು ಮಾಡಿದ್ದೀನಿ. ಇನ್ನು ಉಳಿದಿರ್ತಕ್ಕಂಥ 3-4 ಟಾಪಿಕ್ ಇದೆ, ಅವ್ನು ಕೂಡ ನಾನು ಕ್ಲಾಸ್ ಮಾಡಿ ಹಾಕ್ತೀನಿ. ಎಕ್ಸಾಮ್ ಹತ್ರ ಇರೋದ್ರಿಂದ ಸ್ವಲ್ಪ ಎಕ್ಸಾಮ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಹುಡುಗರಿಗೆ ಯಾವ ರೀತಿಯಾಗಿ ಓದ್ಬೇಕು, ಯಾವ ಟಾಪಿಕ್ ಫೋಕಸ್ ಮಾಡ್ಬೇಕು ಅಂತಕ್ಕಂಥದ್ದು ಬರುತ್ತಂತ ಉದ್ದೇಶದಿಂದ ಇನ್ನು ಕ್ಲಾಸ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಪ್ರಶ್ನೆ ಹೀಗಿದೆ, ಸೀತಾ ಮಾತಾ ಕಾ ನಾಮ್ ಅಂತಕ್ಕಂಥದ್ದು ಸೀತೆಯ ಮತ್ತೊಂದು ಹೆಸರೇನು? ಇದಕ್ಕೆ ಪರ್ಯಾಯವಾಚಿ ಶಬ್ದ ಸೀತೆಯ ಹೆಸರು ಅಂತಕ್ಕಂಥದ್ದನ್ನ ಕೇಳಿದರೆ, ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಜಾನಕಿನೋ, ಲೌಕಿಕನೋ, ಕೋಪಲನೋ ಅಥವಾ ಮನಭಾವನನೋ ಅಂತಕ್ಕಂಥದ್ದನ್ನ ನಾವು ಹೇಳಬೇಕು. ಹಾಗಾದ್ರೆ ಸೀತೆಯ ಪರ್ಯಾಯವಾಚಿ ಶಬ್ದ ಯಾವುದು? ಸೀತೆ ಮಾತೆಯ ಪರ್ಯಾಯವಾಚಿ ಶಬ್ದ ಸಮಾನಾರ್ಥಕ ಪದ ಯಾವುದು ಅಂತಂದ್ರೆ ಆಪ್ಷನ್ ಎ ಜಾನಕಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗತ್ತೆ. ಜಾನಕಿ ಅಂತಕ್ಕಂಥದ್ದು ಸರಿಯಾದಂತ ಉತ್ತರವಾಗತ್ತೆ. ಹಾಗಾದ್ರೆ ಮುಂದಿನ ಪದಗಳು ನೋಡ್ರಿ, ಲೌಕಿಕ ಅಂತಕ್ಕಂಥದ್ದಿದೆ, ಸಂಸಾರಕ್ಕೆ ಸಂಬಂಧಿತ, ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಪದವಾಗತ್ತೆ. ಸಂಸಾರಕ್ಕೆ ಸಂಬಂಧಿತ ಅಂತಕ್ಕಂಥದ್ದು ಇಲ್ಲಿ ಅರ್ಥವನ್ನು ಕೊಡುತ್ತೆ.
ಲೌಕಿಕ ಅಂದ್ರೆ ಸಂಸಾರಕ್ಕೆ ಸಂಬಂಧಿಸಿದಂತ ಪದವಾಗತ್ತೆ. ಸಂಸಾರ ಸೆ ಸಂಬಂಧಿತ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಆಪ್ಷನ್ ಸಿ ಇದೆ ನೋಡ್ರಿ, ಕೋಪಲ ಅಂತಕ್ಕಂಥದ್ದು. ಆಪ್ಷನ್ ಸಿ ಕೋಪಲ ಅಂತಕ್ಕಂಥದ್ದಿದೆ. ಇದರ ಅರ್ಥ ಪೇಡ್ಕಿ ನೈ ಪತ್ತೆ, ಗಿಡದ ಹೊಸ ಎಲೆ ಅಂತ ಕರಿತೀವಿ. ಪೇಡ್ಕಿ ನೈ ಪತ್ತೆ ಅಥವಾ ಕೋಮಲ ಪತ್ತೆ ಅಂತ ಕರಿತೀವಿ. ಕೋಮಲ ಪತ್ತೆ ಅಂದ್ರೆ ಚಿಗುರು ಎಲೆ ಅಂತ ಕರಿತೀವಿ, ಗೊತ್ತಾ? ಗಿಡದಲ್ಲಿ ಚಿಗುರುವಂತ ಎಲೆಯನ್ನ ಕೋಪಲ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ಇದ್ರೆ ನೋಡ್ರಿ, ಆಪ್ಷನ್ ಡಿ ಇದೆ ಮನಭಾವನ ಅಂತಕ್ಕಂಥದ್ದು. ಮನಭಾವನಕ್ಕೆ ಅರ್ಥ ಬರುತ್ತೆ ಪ್ರಿಯ ಅಂತಕ್ಕಂಥದ್ದು, ಮನಸ್ಸಿಗೆ ಹತ್ತಿರವಾದಂಥದ್ದು, ಪ್ರಿಯವಾದಂತ ವಸ್ತುವನ್ನ ಮನಭಾವನ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಪರ್ಯಾಯವಾಚಿ ಶಬ್ದ ಪ್ರಿಯ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಹಾಗಾದ್ರೆ ಪ್ರಶ್ನೆ 3 ಏನ್ ಕೇಳಿದ್ರು, ಸೀತಾ ಮಾತಾ ಕಾ ನಾಮ್ ಡ್ಯಾಶ್ ಬಿ ಹೇ ಅಂತಕ್ಕಂಥದ್ದು. ಆ ಬಿಟ್ಟ ಸ್ಥಳದಲ್ಲಿ ಜಾನಕಿ ಅಂತಕ್ಕಂಥದ್ದು ಸೀತಾ ಮಾತೆಯ ಇನ್ನೊಂದು ಹೆಸರಾಗತ್ತೆ. ಹಾಗಾಗಿ ಇದು ಪರ್ಯಾಯವಾಚಿ ಶಬ್ದ ಆಗಿರೋದ್ರಿಂದ ಸರಿಯಾದಂತ ಉತ್ತರ ಆಪ್ಷನ್ ಎ ರೈಟ್ ಆಗತ್ತೆ. ಕ್ಲಾಸಸ್ ಇಷ್ಟ ಆಗ್ತದ ಅನ್ಕೊಂಡಿದೀನಿ. ದಯವಿಟ್ಟು ಲೈಕ್ ಬರ್ತಾ ಇರ್ಲಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಇದ್ರ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಇದೆ ನೋಡ್ರಿ. ನಿಮ್ನಲಿಖಿತ ಪ್ರಶ್ನೆ ಮೇ 4 विकल्पों में से उस विकल्प का चयन करें जो कोष्टक में दिए गए शब्द का पर्यायवाची शब्द. ಈ ಸಹಿ ವಿಕಲ್ಪ ಅಂತಕ್ಕಂಥದ್ದು. ಇಲ್ಲಿ ಕೂಡ ಒಂದು ಕೋಷ್ಟಕದಲ್ಲಿ ಒಂದು ಪದವನ್ನು ಕೊಟ್ಟಿದ್ದಾರೆ ಬ್ರಾಕೆಟ್ ನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ ಪರ್ಯಾಯವಾಚಿ ಶಬ್ದವನ್ನು ಆಯ್ಕೆ ಮಾಡ್ಬೇಕು ನಾವು. ಏನ್ ಕೊಟ್ಟಿದ್ದಾರೆ ಪ್ರಶ್ನೆ ನೋಡ್ರಿ. ಪ್ರಶ್ನೆ ಈ ತರ ಇದೆ, ಗುಲಾಬ್ ಕೆ ಫೂಲ್ ಮೇ ಬಹುತ್ ಸೆ ಕಾಂಟೆ ಡ್ಯಾಶ್ ಹೋತೆ ಹೇ ಅಂತಕ್ಕಂಥದ್ದು. ಕಾಂಟೆ ಅಂತಕ್ಕಂಥ ಪದದ ಅರ್ಥವನ್ನು ನಾವು ಹೇಳ್ಬೇಕು. ಕಾಂಟೆ ಯಾವ ರೀತಿಯಾಗಿರ್ತಾವ, ಮುಳ್ಳು ಯಾವ ರೀತಿಯಾಗಿರ್ತಾವು ಅಂತಕ್ಕಂಥದ್ದು ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಕಾಂಟೆ ಪದಕ್ಕೆ ಸರಿಯಾದ ಪರ್ಯಾಯವಾಚಿ ಶಬ್ದ ಆಗಿರುತ್ತಪ್ಪ ಅಂತಂದ್ರೆ ನೋಡ್ಲಿ, ಆಪ್ಷನ್ ಇದೆ. ಆಪ್ಷನ್ ಎ ಕುರ್ಮ, ಆಪ್ಷನ್ ಬಿ ಸುಮ, ಆಪ್ಷನ್ ಸಿ ಸೂನಕ್ ಅಂತಕ್ಕಂಥದ್ದಿದೆ, ಆಪ್ಷನ್ ಡಿ ಶೂಲ ಅಂತಕ್ಕಂಥದ್ದಿದೆ. ಹಾಗಾದ್ರೆ ಈ 4ರಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತೆ? ಕಾಂಟೆ ಪದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ? ಹಾಗಾದ್ರೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಡಿ ಶೂಲ ಅಂತಕ್ಕಂಥದ್ದು. ಶೂಲ ಅಂತ ಕನ್ನಡದಲ್ಲಿ ನಾವು ಚೂಪಾದ, ಮೊನಚಾದ ಅಂತ ಕರಿತೀವಿ. ಚೂಪಾದ ಅಥವಾ ಮೊನಚಾದ ಎಂಬ ಅರ್ಥವನ್ನು ಕೊಡುತ್ತಾ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶೂಲ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಹಾಗಾದ್ರೆ ಕುರ್ಮ ಅಂದ್ರೇನು? ಕುರ್ಮ ಪದದ ಪರ್ಯಾಯವಾಚಿ ಶಬ್ದ ಏನಾಗುತ್ತೆ ನೋಡ್ರಿ. ಕುರ್ಮ ಅಂದ್ರೆ ನಾವು ಕನ್ನಡದೊಳಗ ಆಮೆ ಅಂತ ಕರಿತೀವಿ. ಇದನ್ನ ಹಿಂದಿಯೊಳಗೆ ಇನ್ನೊಂದು ಅರ್ಥ ಕಚ್ಚುವ ಅಂತ ಕರಿತೀವಿ. ಕಚ್ಚುವ ಅಂತ ಕರಿತೀವಿ. ಕಚ್ಚುವ ಅಂದ್ರೆ ಆಮೆ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಕುರ್ಮ ಪದದ ಪರ್ಯಾಯವಾಚಿ ಶಬ್ದ ಕಚ್ಚುವ. ಸೂಮ ಅಂತಕ್ಕಂಥ ಪದವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಸೂಮ ಪದದ ಅರ್ಥ ನಾವು ಕನ್ನಡದೊಳಗೆ ಜಿಪುಣ ಅಂತ ಕರಿತೀವಿ. ಹಿಂದಿಯೊಳಗೆ ಇವ್ರನ್ನ ಖಂಜೂಸ್ ಅಂತ ಕರಿತೀವಿ. ಹಿಂದಿಯೊಳಗ ಖಂಜೂಸ್ ಅಂತ ಕರಿತೀವಿ. ಸೂಮ ಅಂತಂದ್ರೆ ಖಂಜೂಸ್, ಇದಕ್ಕೆ ಪರ್ಯಾಯವಾಚಿ ಶಬ್ದವಾಗುತ್ತೆ ಖಂಜೂಸ್. ಹಾಗಾದ್ರೆ ಆಪ್ಷನ್ ಡಿ ಇದೆ, ಆಪ್ಷನ್ ಸಿ ಇದೆ ನೋಡ್ರಿ, ಸೂನಕ್ ಅಂತಕ್ಕಂಥದ್ದು. ಸೂನಕ್ ಇದರ ಸರಿಯಾದ ಅರ್ಥ ಪರ್ಯಾಯವಾಚಿ ಶಬ್ದ ಅಂದ್ರೆ ಕುತ್ತ, ಶ್ವಾನ ಅಂತ ಕರಿತೀವಿ. ಕುತ್ತ ಅಂತಕ್ಕಂಥದ್ದು ಸೂನಕ್ ಪದದ ಪರ್ಯಾಯವಾಚಿ ಶಬ್ದವಾಗುತ್ತೆ. ನೋಡ್ರಿ, ಕೇವಲ ಒಂದು ಆನ್ಸರ್ ಹೇಳಿ ನಾನು ಡೈರೆಕ್ಟ್ ಹೋಗ್ಬೋದಿತ್ತು. ಇದರಿಂದ ನಮ್ಗೆ ಏನು ತಿಳ್ಕೊಳ್ಳೋಕಾಗಲ್ಲ. ಆಲ್ರೆಡಿ ಅವ್ರು ಕ್ವಶನ್ ಕೇಳಿದರೆ ಆನ್ಸರ್ ನಿಮ್ಗೂ ಕೂಡ ಸಿಗ್ತದೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ರೆ ಆನ್ಸರ್ ಸಿಗ್ಬಿಡುತ್ತೆ. ಮತ್ತು ಉಳಿದಿರ್ತಕ್ಕಂಥ ಪದಗಳಿಗೂ ನಾವು ಅರ್ಥಗಳನ್ನು ತಿಳ್ಕೊಬೇಕಲ್ಲ. ಈ ತರ ತಿಳ್ಕೊಳ್ಳೋದ್ರಿಂದ ಹೆಚ್ಚು ವಿಷಯಗಳನ್ನು ನಾವು ತಿಳ್ಕೊತೀವಿ. ಹೆಚ್ಚು ಪ್ರಶ್ನೆಗೆ ಉತ್ತರಗಳನ್ನು ನಾವು ಕಂಡುಕೊಳ್ತೀವಿ. ತುಂಬಾ ಅನುಕೂಲಕರವಾದಂತ ಕ್ಲಾಸು, ತುಂಬಾ ಉಪಯುಕ್ತವಾಗತ್ತೆ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ. ದಯವಿಟ್ಟು ಇದರ ಸದುಪಯೋಗವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ನೋಡ್ರಿ, ಕುರ್ಮ ಪದದ ಪರ್ಯಾಯವಾಚಿ ಶಬ್ದ ಕಚ್ಚುವ ಅಂದ್ರೆ ಆಮೆ, ಸುಮ ಅಂದ್ರೆ ಖಂಜೂಸ್, ಜಿಪುಣ ಅಂತ ಕರಿತೀವಿ, ಸೂನಕ್ ಅಂದ್ರೆ ಕುತ್ತ ಅಂತ ಕರಿತೀವಿ. ಹಾಗಾದ್ರೆ ಶೂಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಶೂಲ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ್ರಿ. ಈ ತರ ಇದೆ ಮುಂದಿನ ಪ್ರಶ್ನೆ. ದಿಯೇ ಗಯೇ ವಾಕ್ಯ ಮೇ ರೇಖಾಂಕಿತ ಶಬ್ದಕ ವಿಲೋಮ ಶಬ್ದ ಜ್ಞಾತ ಕೀಜಿಯೇ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್. ವಿಲೋಮ ಶಬ್ದಕ್ಕೆ ಸಂಬಂಧಪಟ್ಟಂತ ಕೂಡ ಟಾಪಿಕ್ ಅನ್ನ ಹಾಕಿದೀನಿ. ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬಾ ಜನ ನೋಡಿದಿರಿ, ತುಂಬಾ ಜನ ಲೈಕ್ ಕೊಟ್ಟಿದ್ದೀರಿ. ಹಾಗಾದ್ರೆ ವಿಲೋಮ ಶಬ್ದ ಅಂದ್ರೆ ಕನ್ನಡದೊಳಗೆ ವಿರುದ್ಧಾರ್ಥಕ ಪದಗಳು ಅಂತ ಕರಿತೀವಿ. ವಿರುದ್ಧಾರ್ಥಕ ಪದಗಳು ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. ಪ್ರತಿ ವರ್ಷ ವಿಲೋಮ ಶಬ್ದದಲ್ಲಿ ಕ್ವಶನ್ ಕೇಳಿರ್ತಾರ.
ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಇರ್ತಾವು. ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿದ್ರೆ ಪರ್ಯಾಯವಾಚಿ ಶಬ್ದ, ತತ್ಸಮ ತದ್ಭವ, ಮುಹಾವರೆ, ಲೋಕೋಕ್ತಿ ಅಂತ ಪ್ರತಿಯೊಂದು ಟಾಪಿಕ್ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ತುಂಬಾ ಈಸಿಯಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅದರ ಉಪಯೋಗ ಪಡ್ಕೊಳ್ರಿ ಅಂತ ಹೇಳ್ತಾ, ಕ್ವಶನ್ ಹೀಗಿದೆ ನೋಡ್ರಿ. ಇದರ ವಿಲೋಮ ಶಬ್ದವನ್ನು ಬರಿಬೇಕು. ರೇಖಾಂಕಿತ ಅಂದ್ರೆ ಗೆರೆ ಎಳೆದಿರ್ತಕ್ಕಂಥ ಪದಗಳನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತ. ಗೆರೆ ಎಳೆದಿರ್ತಕ್ಕಂಥ ಪದದ ವಿಲೋಮ ಶಬ್ದ ಏನು ಅಂತಕ್ಕಂಥದ್ದು ಬರಿಬೇಕಾಗತ್ತ. ಹಾಗಾದ್ರೆ ಪ್ರಶ್ನೆ ಹೇಗಿದೆ, ಕೃಷ್ಣ ಜಿ ಕೋ ಉನ್ಕೆ ರಂಗ ಕೆ ಕಾರಣ ಶ್ಯಾಮ್ ಭಿ ಕಹತೆ. ಶ್ಯಾಮ್ ಭಿ ಕಹತೆ. ಕೃಷ್ಣನ ಬೇರೆ ಬೇರೆ ಬಣ್ಣಗಳಿಂದ ನಾವು ಕರಿತೀವಿ, ಹೌದಾ? ಬೇರೆ ಬೇರೆ ಬಣ್ಣಗಳಿಂದ ಅವನನ್ನ ಬೇರೆ ಬೇರೆ ಹೆಸರಿಂದ ಕರಿತೀವಿ. ಹಾಗಾದ್ರೆ ಅವನಿಗೆ ಶ್ಯಾಮ್ ಅಂತ ಕೂಡ ಕರಿತೀವಿ. ಶ್ಯಾಮ್ ಅಂದ್ರ ಇದರ ವಿಲೋಮ ಶಬ್ದ ಏನಾಗತ್ತೆ ಅಂತಕ್ಕಂಥದನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ಶ್ಯಾಮ್ ಅಂದ್ರ ಕಪ್ಪು ಅಂತ ಅರ್ಥವನ್ನ ಕೊಡುತ್ತೆ, ಅಥವಾ ನೀರಳೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಇದರ ವಿಲೋಮ ಶಬ್ದ ಯಾವ್ದು ಬರುತ್ತೆ? ಆಪ್ಷನ್ ಎ ಇದೆ ಶ್ವೇತ. ಶ್ವೇತ ಅಂದ್ರೆ ಬಿಳಿ. ಆಪ್ಷನ್ ಬಿ ಇದೆ ಜಂಗಮ. ಆಪ್ಷನ್ ಬಿ ಜಂಗಮ. ಆಪ್ಷನ್ ಸಿ ಖನ್ನ. ಆಪ್ಷನ್ ಡಿ ನ್ಯಾಸ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಎ ಶ್ವೇತ ಅಂತಕ್ಕಂಥದ್ದು, ಬಿಳಿ, ಸಫೇದ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಅರ್ಥ ಸಫೇದ್ ಅಂತ ಕರಿತೀವಿ. ಬಿಳಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಹಾಗಾದ್ರೆ ಜಂಗಮ ಅಂದ್ರೇನು? ಜಂಗಮಕ್ಕೆ ವಿಲೋಮ ಶಬ್ದ ಯಾವ್ದು ಬರುತ್ತಪ್ಪ ಅಂತಂದ್ರೆ ಚಲ್ ಮನಾಯ ಅಂತಕ್ಕಂಥದ್ದು. ಚಲ ಮನಾಯ ಅಂತಕ್ಕಂಥದ್ದು ಯಾವ್ದು ಬರುತ್ತಪ್ಪ ಅಂತಂದ್ರೆ ಚಲ ಯಮಾನ ಅಂತಕ್ಕಂಥದ್ದು. ನೋಡ್ರಿ, ಚಲ ಯಮಾನ ಅಂತಕ್ಕಂಥದ್ದು ಇದರ ವಿಲೋಮ ಶಬ್ದವನ್ನು ಕೊಡುತ್ತೆ. ಹಾಗಾದ್ರೆ ಖನ್ನ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರೋ ಹಾಗೆ ಕೃಷ್ಣನ ಮತ್ತೊಂದು ಹೆಸರು. ಇದು ಕೃಷ್ಣನ ಇನ್ನು ಬೇರೆ ಹೆಸರಿಂದ ಕರಿತೀವಿ. ಕೃಷ್ಣನ ಮತ್ತೊಂದು ಹೆಸರು ಖನ್ನ ಅಂತಕ್ಕಂಥದ್ದು. ಕೃಷ್ಣನ ಇನ್ನೊಂದು ಬೇರೆ ಹೆಸರಿಗೆ ನಾವು ಖನ್ನ ಅಂತ ಕರಿತೀವಿ. ಅವನಿಗೆ ಕೃಷ್ಣಗೆ ಖನ್ನ ಅಂತ ಕೂಡ ಕರಿತೀವಿ. ಕೃಷ್ಣಗೆ ಖನ್ನ ಅಂತ ಕೂಡ ಕರಿತೀವಿ. ನ್ಯಾಸ ಅಂದ್ರೆ, ನ್ಯಾಸ ಪದದ ವಿಲೋಮ ಶಬ್ದ ಏನಾಗುತ್ತೆ? ನ್ಯಾಸ ಅಂದ್ರೆ ನಾವು ಅಮಾನತ್ ಅಂತ ಕರಿತೀವಿ. ನ್ಯಾಸ ಅಂದ್ರೆ ಅಮಾನತ್. ಅಮಾನತ್ ಮಾಡೋದು ಅಂದ್ರೆ ವಜಾಗೊಳಿಸುವುದು. ಇದರ ವಿಲೋಮ ಶಬ್ದ ಖಯಾನತ್ ಅಂತಕ್ಕಂಥದ್ದಾಗತ್ತೆ. ಇದರ ವಿಲೋಮ ಶಬ್ದ ಖಯಾನತ್. ಖಯಾನತ್ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಪ್ರಶ್ನೆ ಹೀಗಿತ್ತು, ಕೃಷ್ಣಕ್ಕೆ ಅನೇಕ ರಂಗ್ ಸೆ ಉಸ್ಕಾ ಕಾರಣ ನಾಮ್ ಭಿ ಕಹತೆ. ಶ್ಯಾಮ್ ಅಂತಕ್ಕಂಥ ಪದ ಇದಕ್ಕೆ ವಿಲೋಮ ಶಬ್ದ. ಆಪ್ಷನ್ ಎ ರೈಟ್ ಆಗಿರ್ತಕ್ಕಂಥದ್ದು. ಆಪ್ಷನ್ ಎ ರೈಟ್ ಆಗಿರ್ತಕ್ಕಂಥ ಉತ್ತರವಾಗುತ್ತೆ. ಶ್ವೇತ ಅಥವಾ ಸಫೇದ್ ಅಂತ ಕರಿತೀವಿ. ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೀನಿ ಕ್ಲಾಸು. ದಯವಿಟ್ಟು ಲೈಕ್ ಬರ್ತಾ ಇರ್ಲಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೀಗಿದೆ ನೋಡ್ರಿ. दिए गए वाक्य में ರೇಖಾಂಕಿತ ಶಬ್ದಕ ವಿಲೋಮ ಶಬ್ದ ಜ್ಞಾತ ಕೀಜಿಯೇ. ಇಲ್ಲಿ ಕೂಡ ವಿಲೋಮ ಶಬ್ದವನ್ನು ಕೇಳಿರ್ತಕ್ಕಂಥದ್ದು, ಗೆರೆ ಎಳೆದಿರ್ತಕ್ಕಂತಹ ಪದದ ವಿಲೋಮ ಶಬ್ದ. ಹಾಗಾದ್ರೆ ಪ್ರಶ್ನೆ ಹೇಗಿದೆ ನೋಡ್ರಿ. ಪಶ್ಚಿಮ ಭಾರತ ಮೇ ಆಧುನಿಕ ಮಂದಿರೋ ಸೆ ಭರಾ ಹುವಾ ಹೈ. ಪಶ್ಚಿಮ ಭಾರತ ಆಧುನಿಕ ಮಂದಿರೋ ಸೆ ಭರಾ ಹುವಾ ಹೈ. ಪಶ್ಚಿಮ ಭಾರತ ಆಧುನಿಕ ದೇವಾಲಯಗಳಿಂದ, ತುಂಬಾ ಆಧುನಿಕ ದೇವಾಲಯಗಳು ಪಶ್ಚಿಮ ಭಾರತದಲ್ಲಿ ಕಂಡು ಬರುತ್ತವೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಗೆರೆ ಇರ್ತಕ್ಕಂಥ ಪದ ಆಧುನಿಕ ಅಂತಕ್ಕಂಥದ್ದಿದೆ. ಆಧುನಿಕ. ಈ ಆಧುನಿಕ ಪದದ ವಿಲೋಮ ಶಬ್ದ ಏನಾಗುತ್ತೆ? ಆಧುನಿಕ ಅಂದ್ರೆ ಇತ್ತೀಚಿನ, ಹೊಸದು ಅಂತಕ್ಕಂಥ ಅರ್ಥವನ್ನು ಕೊಡುತ್ತ. ಹಾಗಾದ್ರೆ ಇದರ ವಿಲೋಮ ಶಬ್ದ ಏನಾಗುತ್ತೆ ನೋಡ್ರಿ. ಆಪ್ಷನ್ ಎ ಕೊಟ್ಟಿದ್ದಾರೆ ನವೀನ. ಆಪ್ಷನ್ ಬಿ ಪೌರಾಣಿಕ. ಆಪ್ಷನ್ ಸಿ ನಯೆ. ಆಪ್ಷನ್ ಡಿ ಅನುದಯಮೆ ಅಂತಕ್ಕಂಥದ್ದು. ಅನುದಯಮೆ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗತ್ತಪ್ಪ ಅಂದ್ರೆ ಆಪ್ಷನ್ ಬಿ ಪೌರಾಣಿಕ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಆಪ್ಷನ್ ಬಿ ಪೌರಾಣಿಕ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಆಧುನಿಕ ಅಂದ್ರೆ ಪೌರಾಣಿಕ. ಆಧುನಿಕ ಅಂದ್ರೆ ಹೊಸ, ಪೌರಾಣಿಕ ಅಂದ್ರೆ ಹಳೆಯ, ಪ್ರಾಚೀನ ಅಂತಕ್ಕಂಥದ್ದನ್ನು ಕರಿತೀವಿ. ಹಾಗಾದ್ರೆ ಮುಂದಿನ ಒಂದು ಪದ ಇದೆ ನೋಡ್ರಿ, ನವೀನ ಅಂತಕ್ಕಂಥ ಒಂದು ಪದವನ್ನು ಕೊಟ್ಟಿದ್ದಾರೆ. ನವೀನ ಅಂದ್ರೆ ಕೂಡ ಹೊಸದು ಅಂತಕ್ಕಂಥದ್ದು. ಇದರ ವಿಲೋಮ ಶಬ್ದ ಬರುತ್ತೆ ಪ್ರಾಚೀನ ಅಥವಾ ಪುರಾಣ ಅಂತ ಕರಿತೀವಿ. ಪ್ರಾಚೀನ ಅಂತಕ್ಕಂಥದ್ದು. ಪೌರಾಣಿಕ ಅಂದ್ರೆ ಆಧುನಿಕ ಅಂತಿದೆ. ನಯೆ ಅಂತಕ್ಕಂಥದ್ದು, ನಯೆ ಅಂದ್ರೂ ಕೂಡ ಹೊಸದು. ಇದರ ವಿಲೋಮ ಶಬ್ದ ಪುರಾಣ ಅಂತಕ್ಕಂಥದ್ದು. ಇದರ ವಿಲೋಮ ಶಬ್ದ ಪುರಾಣ ಅಂತಕ್ಕಂಥದ್ದು. ಅನುದಯಮೆ ಅಂತಕ್ಕಂಥದ್ದು. ಇದರ ವಿಲೋಮ ಶಬ್ದ ಏನಾಗತ್ತಪ್ಪ ಅಂತಂದ್ರೆ ಮುಷ್ಕಿಲ್ ಅಂತಕ್ಕಂಥದ್ದು. ಅನುದಯಮೆ ಅಂತಕ್ಕಂಥದ್ದು. ಇದು ಅರ್ಥ ಏನ್ ಕೊಡತ್ತಪ್ಪ ಅಂದ್ರೆ ಅಸಲಿ ಅಂತಕ್ಕಂಥದ್ದು ಕೊಡುತ್ತೆ. ಹಾಗಾದ್ರೆ ಇದರ ವಿಲೋಮ ಶಬ್ದ ನಕಲಿ ಅಂತಕ್ಕಂಥದ್ದು. ಇದರ ವಿಲೋಮ ಶಬ್ದ ನಕಲಿ. ಅಸಲಿ, ನಕಲಿ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಈ ರೀತಿಯಾಗಿ ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳಿರ್ತಾರೆ. ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿರ್ತಾರೆ ಅಂತಕ್ಕಂಥದ್ದು ನಮ್ಗೆ ತುಂಬಾ
ಇಂಪಾರ್ಟೆಂಟ್ ಆಗಿರುತ್ತೆ. ಸುಮ್ಮನೆ ಕ್ಲಾಸ್ ನೋಡ್ಕೋದು ಕೂತ್ಕೊಳ್ಬಿಟ್ರಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಎಕ್ಸಾಮ್ ಹತ್ರ ಬರ್ತಿದಾವೆ, ತುಂಬಾ ಅನುಕೂಲ ಆಗುತ್ತೆ. ಇದು ನನ್ನ ಉದ್ದೇಶ. ನೋಡ್ರಿ, ಏನೂ ಇಲ್ಲ. ತುಂಬಾ ಜನ ಕೇಳ್ತಾ ಇದ್ರಿ, ಸರ್ ಪ್ರಿವಿಯಸ್ ಕ್ವಶನ್ ಪೇಪರ್ ಬಿಡಿಸಿದ್ರೆ ಯಾವ ತರ ಬರ್ತಾವ ಅಂತಂದ್ರೆ ನಮಗೂ ಸ್ವಲ್ಪ ಕ್ಲೂ ಸಿಗುತ್ತೆ ಸರ್. ಎಕ್ಸಾಮ್ಗೆ ಯಾವ ತರ ಓದ್ಬೇಕು, ಟಾಪಿಕ್ ಮೇಲೆ ಫೋಕಸ್ ಮಾಡ್ಬೇಕಂತ. ಇವಾಗ ಎಕ್ಸಾಮ್ ತುಂಬಾ ಹತ್ರ ಇದ್ರಿಂದ ಆಲ್ಮೋಸ್ಟ್ ನೀವು ರಿಪೀಟ್ ಮಾಡ್ಬೇಕು, ಎಲ್ಲ ರಿವಿಷನ್ ಸ್ಟಾರ್ಟ್ ಮಾಡಿ ಇರ್ಬೇಕು. ನೀವು ಇವಾಗ ಸಿಲೆಬಸ್ ಮುಗಿಸಿ. ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್ಸ್ ಇದೆ, ಭಾಳ ಇಲ್ಲ. ಬೇರೆ ಸಬ್ಜೆಕ್ಟ್ ಹಾಗೆ ಇಷ್ಟು ಉದ್ದವಾಗಿರ್ತಕ್ಕಂಥ ಸಿಲೆಬಸ್ ಇಲ್ಲ. ಇಷ್ಟು ಒಂದು 20 ಟಾಪಿಕ್ ಒಳಗೆ 20 ಕ್ವಶನ್ ಫಿಕ್ಸ್. ಒಂದೊಂದು ಟಾಪಿಕ್ ಒಂದೊಂದು ಕ್ವಶನ್, ಎರಡು ಕ್ವಶನ್ ಬರ್ತಾವೆ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ಲಾಸಸ್ ಮಾಡಿಕೊಟ್ಟಿದ್ವಿ ಕನ್ನಡದೊಳಗೆ. ಎಕ್ಸ್ಪ್ಲೇನು ಅರ್ಥ ಆಗುವ ಹಾಗೆ ನೋಡ್ತಾ ಇರ್ರಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೀಗಿದೆ: ದಿಯೆ ಗಯೆ ವಾಕ್ಯ ಮೇ ನಿರರ್ಥಕ ಶಬ್ದ ಕಾ ಜ್ಞಾತ ಕೀಜಿಯೆ. ನಿರರ್ಥಕ ಅಂದ್ರೆ ಸಾರ್ಥಕ ಪದ. ಅದಕ್ಕೆ ಒಂದು ವಾಕ್ಯದಲ್ಲಿ ಒಂದು ಪದ ಕೊಟ್ಟಿರ್ತಾರೆ, ಆ ಪದ ಇಲ್ಲಂದ್ರೆ ಆ ವಾಕ್ಯಕ್ಕೆ ಅರ್ಥನೇ ಬರೋದಿಲ್ಲ. ಮುಖ್ಯವಾದಂತ ಪದ ಅಂತ ಕರಿತೀವಿ. ಹಾಗಾದ್ರೆ ಆ ಪದ ಯಾವುದು ಅಂತಕ್ಕಂಥದನ್ನ ಕೇಳಿದರೆ, ಹಾಗಾದ್ರೆ ಪ್ರಶ್ನೆ ಹೀಗಿದೆ ನೋಡ್ರಿ: ತುಮ್ ದೋನೋ ಕಬ್ ಸೆ ಖಟರ್ ಪಟರ್ ಕರ್ ರಹೆ ಹೋ, ಅಬ್ ಚುಪ್ ಹೋ ಜಾओ. ನಾನು ನೋಡ್ತಾ ಇದ್ದೀನಿ, ಅವಾಗಿಂದ ನೀವು ಸುಮ್ನೆ ಏನೋ ಕಟರ್ ಪಟರ್ ಅಂತಕ್ಕಂಥ ಆವಾಜನ ಮಾಡ್ಕೋತಾ ಕೂತೀರಿ. ಇವಾಗ ಅದು ಸುಮ್ನಿರ್ರಿ ಅಂತಕ್ಕಂಥದ್ದು. ಇದರಲ್ಲಿ ಯಾವ ಪದ ತುಂಬಾ ಅರ್ಥವನ್ನ ಕೊಡುತ್ತೆ, ಯಾವ ಪದ ತುಂಬಾ ಅರ್ಥವನ್ನ ಕೊಡುತ್ತೆ ಅಂತಕ್ಕಂಥದನ್ನ ಕೇಳಿದರೆ, ಹಾಗಾದ್ರೆ ಆಪ್ಷನ್ ಇದೆ ದೋನೋ, ಆಪ್ಷನ್ ಬಿ ಖಟರ್ ಪಟರ್, ಆಪ್ಷನ್ ಸಿ ಕಬ್, ಆಪ್ಷನ್ ಡಿ ಚುಪ್ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ ನೋಡ್ರಿ. ಸರಿಯಾದಂತ ಉತ್ತರ ಆಪ್ಷನ್ ಬಿ ಖಟರ್ ಪಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಖಟರ್ ಪಟರ್ ಅಂತಕ್ಕಂಥದ್ದು. ಈ ಖಟರ್ ಪಟರ್ ಅಂತಕ್ಕಂಥ ಪದ ತೆಗೆದು ನೋಡಿದ್ರೆ ಈ ವಾಕ್ಯಕ್ಕೆ ಅರ್ಥನೇ ಇರುವುದಿಲ್ಲ ನೋಡ್ರಿ. ತುಮ್ ದೋನೋ ಸೆ ಕರ್ ರಹೆ ಹೋ ಅಬ್ ಚುಪ್ ಹೋ ಜಾओ. ಏನ್ ಕರ್ ರಹೆ, ಏನ್ ಮಾಡ್ತಾ ಇದ್ರಿ. ಖಟರ್ ಪಟರ್ ಅಂತಕ್ಕಂಥದ್ದು ತುಂಬಾ ಅರ್ಥವುಳ್ಳಂತ ಪದವಾಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ರೈಟ್ ಆಗುತ್ತೆ. ಆಪ್ಷನ್ ಬಿ ರೈಟ್ ಆಗುತ್ತೆ. ಉಳಿದಿರ್ತಕ್ಕಂಥ ಪದಗಳು ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇವಾಗ ದೋನೋ ಅಂದ್ರೆ ನಿಮ್ಗೆ ಎಲ್ಲಿ ಗೊತ್ತಾಗ ಇಬ್ಬರು, ದೋನೋ ಅಂದ್ರೆ ಇಬ್ಬರು, ಕಬ್ ಅಂದ್ರೆ ಯಾವಾಗ, ಚುಪ್ ಅಂದ್ರೆ ಸುಮ್ಮನಿರು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ ಗಳನ್ನು ಕೇಳಿರ್ತಾರೆ, ಅಷ್ಟೇನು ತಪ್ಪಿರಲ್ಲ. ನೀವು ಸ್ವಲ್ಪ ಸಿಲೆಬಸ್ ನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ದಾದ್ರೆ, ಟಾಪಿಕ್ ಅನ್ನ ಓದಿದ್ದಾದ್ರೆ ತುಂಬಾ ಈಸಿಯಾಗಿ ಬಿಡಿಸಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಇದೆ ನೋಡ್ರಿ: दिए गए वाक्य में तत्सम शब्द का चयन करके रिक्त स्थान की पूर्ति करे. ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್ ತತ್ಸಮ ತದ್ಭವ ಅಂತಕ್ಕಂಥದ್ದು. ಇದು ಕೂಡ ನಾನು ವಿಡಿಯೋ ಮಾಡಾಕಿದ್ದೀನಿ ನೋಡ್ರಿ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಇರ್ತಾವ ತತ್ಸಮ ತದ್ಭವ. ಹೆಂಗ ತತ್ಸಮ ತದ್ಭವಗಳು ಇಷ್ಟು ಕಂಡು ಹಿಡಿಯುವಾಗ ಸೆನ್ಸರ್ ಇಷ್ಟು ಪದಗಳು ಇರ್ತಾವೆ, ಹೆಂಗ್ ಕಂಡು ಹಿಡಿಬಹುದು ಹಿಂದಿಯೊಳಗಂತ ನಾನು ನಿಮ್ಗೆ ವಿಡಿಯೋಸ್ ನೋಡ್ರಿ. ತತ್ಸಮ ತದ್ಭವ ಕೆಲವೊಂದು ಟ್ರಿಕ್ಸ್ ಹೇಳ್ಕೊಟ್ಟಿದೆ, ಒಂದು 3 ರಿಂದ 4 ಟ್ರಿಕ್ಸ್. ಆ ಟ್ರಿಕ್ಸ್ ನೋಡ್ಬಿಟ್ರೆ ಇವೇ ತತ್ಸಮ ಪದ, ಇವೇ ತದ್ಭವ ಪದ ಅಂತ ಹೇಳಿ ಈಸಿಯಾಗಿ ಕಂಡು ಹಿಡಿಬಹುದು. ಈಸಿಯಾಗಿ ಕಂಡು ಹಿಡಿಬಹುದು. ಕೆಲವೊಂದು ಪದಗಳದಾವು, 4 ವರ್ಣಗಳದಾವು. ರು, ಕ್ಷ, ಮತ್ತೆ ವ ಇದ್ದಿದ್ದು ಭ ಆಗತ್ತೆ, ಶ ಇದ್ದಿದ್ದು ಸ ಆಗತ್ತೆ ಅಂತಕ್ಕಂಥ ಕೆಲವೊಂದು ಟ್ರಿಕ್ಸ್ ಹೇಳಿದ್ದೀನಿ. ಆ ಟ್ರಿಕ್ಸ್ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಇವೇ ತತ್ಸಮ ಪದ, ಇವೇ ತದ್ಭವದ ಪದಗಳು ಅಂತೇಳಿ ಈಸಿಯಾಗಿ ಕಂಡು ಹಿಡಿಬಹುದು ನೀವು. ಹಾಗಾದ್ರೆ ಆಪ್ಷನ್ ಈ ತರ ಇದೆ. ಕ್ವಶನ್ ಹಿಂಗ್ ಕೊಟ್ಟಾರ ನೋಡ್ರಿ: ಭಿಕಾರಿಗೋ ಡ್ಯಾಶ್ ದೇದೋ ಅಂತಕ್ಕಂಥದ್ದು. ಈ ಬ್ರಾಕೆಟ್ ಅಲ್ಲಿ ಒಂದು ಪದ ಬರುತ್ತೆ, ಆ ಪದನೇ ತತ್ಸಮ ಪದ ಆಗಿರುತ್ತೆ. ನೋಡ್ರಿ ಏನ್ ಬರುತ್ತೆ, ಬೇಗ ಹೇಳ್ರಿ ನೋಡೋಣ. ಭಿಕಾರಿಗೋ ಡ್ಯಾಶ್ ದೇದು ಅಂತಕ್ಕಂಥದ್ದು. ಭಿಕಾರಿಗೆ ನಾವು ಭಿಕ್ಷುಕನಿಗೆ ಏನ್ ಕೊಡ್ತೀವಪ್ಪ? ಆಪ್ಷನ್ ಈ ತರ ಇದೆ ನೋಡ್ರಿ: ಭ್ರಮರ ಅಂತಕ್ಕಂಥದ್ದು, ಪೂ ಅಂತಕ್ಕಂಥದ್ದು, ಭಿಕ್ಷಾ ಅಂತಕ್ಕಂಥದ್ದು, ಭಿಷುಕ ಅಂತಕ್ಕಂಥದ್ದು. ಭಿಷುಕ ಅಂತಕ್ಕಂಥದ್ದು, ಭಿಷುಕ್ ಅಂತಕ್ಕಂಥ ಪದ ಅರ್ಥನೇ ಕೊಡೋಲ್ಲ, ಹಾಗಾಗಿ ಇದು ರಾಂಗ್ ಆಗ್ಬಿಡುತ್ತೆ. ನಾವು ತೆಗೆದ್ಬಿಡ್ಬೇಕು ಫಸ್ಟ್. ಯಾವ್ದು ಬರಲ್ಲ ಅನ್ನೋದು ಫಸ್ಟ್ ತೆಗೆದ್ಬಿಡ್ಬೇಕು. ಪೂ ಅಂತಕ್ಕಂಥದ್ದು, ಪೂ ಅಂದ್ರೆ ಇದರ ತತ್ಸಮ ಪದ ಪಾನಿ ಅಂತ ಬರುತ್ತೆ. ಪೂ ಅಂತಕ್ಕಂಥದ್ದು ಆಲ್ರೆಡಿ ತತ್ಸಮ ಪದ, ಇದರ ತದ್ಭವ ಪದ ಪಾನಿ ಅಂತ ಆಗದೆ. ಭ್ರಮರ ಇದರ ತದ್ಭವ ಪದ ಭೌರ ಅಂತ ಕರಿತೀವಿ, ಭೌರ ಅಂತ ಕರಿತೀವಿ. ಹಾಗಾದ್ರೆ ಉದ್ದಿರ್ತಕ್ಕಂಥ ಆಪ್ಷನ್ ಒಂದೇ, ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಭಿಕಾರಿಕೋ ಭಿಕ್ಷೆ ಅದಿದು, ಭಿಕ್ಷುಕನಿಗೆ ಭಿಕ್ಷೆ ಕೊಡುವುದು. ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ನಾನು ತತ್ಸಮ ತದ್ಭವ ಪದಗಳನ್ನ ಹೇಳುವಾಗ ಹೇಳಿದೀನಿ ಕ್ಲಾಸಲ್ಲಿ, ಆದ್ರೂ ಕೂಡ ಈಗ ಒಂದ್ಸರಿ ಹೈಲೈಟ್ ಮಾಡ್ತೀನಿ ನೋಡ್ರಿ. ತತ್ಸಮ ಪದಗಳನ್ನು ಕಂಡುಹಿಡಿಯಕ್ಕೆ ತುಂಬಾ ಈಸಿ ಆಗಿರ್ತಕ್ಕಂಥ ಪದಗಳದಾವು. ಮೊದಲನೇದಾಗಿ ರು ಅಂತಕ್ಕಂಥ ಪದ ಬಂತಂದ್ರೆ ಅದು ಯಾವಾಗ್ಲೂ ತತ್ಸಮ ಪದದೊಳಗೆ ಇರುತ್ತೆ. ರು ಅಂತಕ್ಕಂಥ ಪದ ಅಥವಾ ರ ರ ಈ ತರ ದೀರ್ಘಗಳು ಬಂದು ಅಂದ್ರೆ ಅದು ಯಾವಾಗ್ಲೂ ತತ್ಸಮ ಪದ ಆಗಿರುತ್ತೆ. ಕ್ಲಾಸಸ್ ಅಲ್ಲಿ ವಿಡಿಯೋಸ್ ಮಾಡಿದೀನಿ, ದಯವಿಟ್ಟು ಆ ವಿಡಿಯೋಸ್ ನೋಡ್ರಿ. ತುಂಬಾ ಈಸಿ ಆಗಿರ್ತಕ್ಕಂಥದ್ದು, ಈ ಮಿಸ್ ಮಾಡ್ಕೊಳಕ್ ಹೋಗ್ಬಿಟ್ರಿ. ಈಸಿ ಆಗಿರ್ತಕ್ಕಂಥ ಕ್ಲಾಸ್, ತುಂಬಾ ಅರ್ಥವಾಗಂಗೆ ಹೇಳಿದೀನಿ. ಮತ್ತೆ ಇನ್ನೊಂದು ಪದ ಬರುತ್ತೆ ವಿಸರ್ಗ ಚಿಹ್ನೆ. ಅಹ ಅಂತ ಪದಗಳು ಬರ್ತಾವತ್ತ, ವಿಸರ್ಗ ಚಿಹ್ನೆ ಅಹ ಅಂತಕ್ಕಂಥದ್ದು. ಈ ವಿಸರ್ಗ ಚಿಹ್ನೆ ಬಂತಂದ್ರೆ ಅದು ಯಾವಾಗ್ಲೂ ತತ್ಸಮ ಪದ ಆಗಿರುತ್ತೆ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ದುಃಖ ಈ ತರ ವಿಸರ್ಗ ಚಿಹ್ನೆ ಬಂದಿದೆ. ಕೇಶವ
ಕೇಶವ ಅಂತಕ್ಕಂಥದ್ದು, ಇಲ್ಲಿ ವಿಸರ್ಗ ಚಿಹ್ನೆಗಳು ಬಂದವು. ಈ ತರ ಬಂತಂದ್ರೆ ಅದು ಯಾವಾಗಲೂ ತತ್ಸಮ ಪದ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್, ಕ್ಷ ಅಂತಕ್ಕಂಥ ಪದ ಬಂತಂದ್ರೆ ಅದು ಯಾವಾಗ್ಲೂ ತತ್ಸಮ ಪದನೇ ಆಗಿರುತ್ತೆ. ಒಂದು ಪದದೊಳಗೆ ಕ್ಷ ಅಂತಕ್ಕಂಥ ವರ್ಣ ಇತ್ತಂದ್ರೆ ನೀವು ತಿಳ್ಕೊಂಡ್ಬಿಡ್ರಿ ಅದು ತತ್ಸಮ ಪದ. ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಒಂದು ಪದ ಕೊಟ್ಟಿರ್ತೀನಿ, ಶಿಕ್ಷಕ, ಇಲ್ಲಿ ಕ್ಷ ಪದ ಇದೆ, ಇದು ತತ್ಸಮ ಪದ, ಈಸಿಯಾಗಿ ಕಂಡುಹಿಡಿಬಹುದು. ಶಿಕ್ಷಣ, ಶಿಕ್ಷಣ ಅಂತಕ್ಕಂಥ ಪದ, ಈ ಕ್ಷ ಇದೆ, ಇದು ತತ್ಸಮ ಪದ. ಶಿಕ್ಷಾ ಅಂತಕ್ಕಂಥದ್ದು, ದೀಕ್ಷಾ ಅಂತಕ್ಕಂಥದ್ದು. ಹೌದಾ? ತುಂಬಾ ಈಸಿಯಾಗಿರುತ್ತೆ. ಕ್ಷ ಅಂತಕ್ಕಂಥ ವರ್ಣ ಬಂತಂದ್ರೆ ಅದು ಯಾವಾಗ್ಲೂ ತತ್ಸಮ ಪದ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೂಡ ಬಂದಿದೆ ನೋಡ್ರಿ, ಭಿಕ್ಷಾ ಅಂತಕ್ಕಂಥದ್ದು ಕ್ಷ ಅಂತಕ್ಕಂಥ ವರ್ಣ ಬಂದಿರೋದ್ರಿಂದ ಇಲ್ಲಿ ತತ್ಸಮ ಪದವನ್ನ ಕೇಳಿದ್ರು. ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇದಕ್ಕೆ ರೈಟ್ ಆಗತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಹಾಗಾದ್ರೆ ಇನ್ನೊಂದು ಟ್ರಿಕ್ಸ್ ಇದಾವೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೂಡ ತತ್ಸಮ ತದ್ಭವ ಬರುತ್ತೆ, ಅದ್ರಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ, दिए गए वाक्य में रेखांकित शब्द के सही ವರ್ತನೆ ಜ್ಞಾತ कीजिए ಅಂತಕ್ಕಂಥದ್ದನ್ನ, ಸಾರಿ ಇದರಲ್ಲಿ ಮತ್ತೆ ವರ್ತನೆ ಬಂದಿದೆ, ಹಾಗಾದ್ರೆ ನಿಮ್ಗೆ ಇನ್ನೊಂದು ತಿಳಿಸಿ ಹೇಳ್ಬಿಡ್ತೀನಿ. ತತ್ಸಮ ಪದದೊಳಗ ವ ಅಂತಕ್ಕಂಥ ವರ್ಣ ಬಂದಿರುತ್ತೆ, ಅದು ತದ್ಭವ ನಾವು ಬದಲಾವಣೆ ಮಾಡಿದ್ರೆ ಭ ಆಗಿ ಬದಲಾವಣೆ ಆಗತ್ತೆ. ಇದನ್ನ ನೀವು ಈಸಿಯಾಗಿ ನೆನ್ಪಿಟ್ಕೋಬಹುದು. ವನ ಅಂತಕ್ಕಂಥ ಪದ ಇದೆ ಅಂತ ಅನ್ಕೋರಿ, ವನ ಅಂದ್ರೆ ಕಾಡು, ಇದು ತದ್ಭವದೊಳಗೆ ಮಾಡಿದ್ರೆ ಬನ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ವಸಂತ ಅಂತ ಅನ್ಕೋರಿ, ಇದನ್ನ ತದ್ಭವದೊಳಗ ವ ಇದ್ದಿದ್ದು ಭ ಮಾಡ್ರಿ ಬಸಂತ. ಕ್ಲಾಸ್ ಒಳಗೆ ನಾ ಮಾಡಿದೀನಿ ನೋಡ್ರಿ, ಕ್ಲಾಸ್ ತೆಗೆದು ನೋಡ್ರಿ, ವಿಡಿಯೋಸ್ ತುಂಬಾ ಈಸಿಯಾಗಿರ್ತಕ್ಕಂಥ ಟ್ರಿಕ್ಸ್ ಗಳನ್ನು ಹೇಳಿದೀನಿ, ನೋಡ್ಕೋರಿ. ಮತ್ತೆ ಶ ಅಂತಕ್ಕಂಥ ವರ್ಣ ಕನ್ನಡದೊಳಗ, ಅದು ಹಿಂದಿ ಒಳಗ ತತ್ಸಮದೊಳಗ ಶ ಅಂತಕ್ಕಂಥ ವರ್ಣ ಇತ್ತಂದ್ರೆ ಅದು ತದ್ಭವದೊಳಗೆ ಯಾವಾಗ್ಲೂ ಸ ಆಗಿ ಬದಲಾವಣೆ ಆಗತ್ತೆ. ಬೇಕಾದ್ರೆ ಅನ್ನ ಸನ್ನ ಅಂತಕ್ಕಂಥದ್ದು ಒಂದಿದೆ, ಇದು ಅನ್ಕೋರಿ, ಅನ್ನ ಶನ ಅಂತಕ್ಕಂಥದ್ದು, ಇದು ತದ್ಭವದೊಳಗ ಅನ್ನ ಸನ ಅಂತ ಆಗತ್ತೆ. ಅನುಸನ, ಅನುಶಾಸನ ಅಂತಕ್ಕಂಥದ್ದು ಪದ ನೋಡ್ರಿ, ಅದನ್ನ ಬರ್ದು ನೋಡ್ರಿ, ಅನುಶಾಸನ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಪದಗಳನ್ನ, ತತ್ಸಮ ಪದಗಳನ್ನ ನೋಡಿದೀವಿ. ಕ್ಲಾಸಸ್ ಮಾಡಿ ಹಾಕಿದೀನಿ, ತುಂಬಾ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ ಗಳದಾವ್, ನೀವು ತೆಗೆದು ನೋಡ್ರಿ. ಟಾಪಿಕ್ ತುಂಬಾ ಈಸಿಯಾಗಿ ಟ್ರಿಕ್ಸ್ ಗಳನ್ನ ಹೇಳ್ಕೊಟ್ಟಿದ್ದೀನಿ. ಇಷ್ಟು ಉದ್ದ ಎಲ್ಲಾ ಪದಗಳನ್ನು ಕಂಡುಹಿಡೋದಕ್ಕಿಂತ ಒಂದು 5 ಪದಗಳದಾವ್ ನೆನ್ಪಿಟ್ಕೊಂಡ್ಬಿಟ್ರೆ ತತ್ಸಮ ತದ್ಭವಗಳು ಕೇಳಿದ್ರು ನೀವು ಯಾವುದೇ ಕ್ವಶನ್ ಮಿಸ್ ಮಾಡಲ್ಲ, ಅಷ್ಟ ಗ್ಯಾರಂಟಿ ಕೊಡ್ತೀನಿ. ಆ ಕ್ಲಾಸಸ್ ನೋಡ್ರಿ ಬೇಕಾದ್ರೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ, ದಿए गए वाक्य में ರೇಖಾಂಕಿತ ಶಬ್ದ के लिए ಸಹಿ ವರ್ತನ ಜ್ಞಾತ कीजिए, ಸಹಿ ವರ್ತನೆ ಜ್ಞಾತ कीजिए ಅಂತಕ್ಕಂಥದ್ದು ವರ್ತನೆ ಅಂತ ಒಂದು ಟಾಪಿಕ್ ಇದೆ. ಶುದ್ಧ ಮತ್ತು ಅಶುದ್ಧ ಶಬ್ದಗಳು ಅಂತಕ್ಕಂಥದ್ದು, ಇದನ್ನು ಕ್ಲಾಸಸ್ ಮಾಡಿದೀನಿ, ಇನ್ನೊಂದ್ 2 ದಿನ ನಿಮ್ಗೆ ಅದನ್ನ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊರಿ. ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ತಪ್ಪಾದ ಪದಗಳನ್ನು ಕೊಟ್ಟಿರ್ತಾರೆ, ನಾವು ಸರಿ ಪದಗಳನ್ನು ಬಳಸಬೇಕಾಗತ್ತೆ. ಹಾಗಾದ್ರೆ ಆ ತಪ್ಪಾದ ಪದಗಳು ಕಂಡುಹಿಡಿಬೇಕಂದ್ರೆ ನಮ್ಗೆ ವರ್ಣಮಾಲಾ ಬಾರಾಕಡಿ ಅಂತಕ್ಕಂಥದ್ದು ಬಳ್ಳಿಗಳು ಬರ್ಲೇಬೇಕು. ನಮ್ಗೆ ಅಕ್ಷರ ಜ್ಞಾನ ಇರ್ಲಿಲ್ಲ ಅಂದ್ರೆ, ವರ್ಣಮಾಲದ ಬಗ್ಗೆ ಜ್ಞಾನನೇ ಬೇಸಿಕೆ ಇರ್ಲಿಲ್ಲ ಅಂದ್ರೆ ಇಂಥ ಪದಗಳನ್ನ ನಾವು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿಯಾಗಿ ದೀರ್ಘಗಳು ಬರ್ತಾವೆ, ಯಾವ ರೀತಿಯಾಗಿ ವರ್ಣ ಸ್ವರಗಳು ಬರ್ತಾವೆ, ದೀರ್ಘ ಸ್ವರಗಳು ಬರ್ತಾವೆ, ಒತ್ತಕ್ಷರಗಳು ಬರ್ತಾವೆ ಅನ್ನೋದು ಗೊತ್ತಾತಂದ್ರೆ ನಾವು ವರ್ತನೆಯನ್ನ ಕಂಡು ಹಿಡಿತೀವಿ. ನಮಗೆ ಅಕ್ಷರಗಳೇ ಬರೆಯಕ್ ಬರ್ಲಿಲ್ಲ ಅಂದ್ರೆ ವರ್ತನೆ ಅಂತ ಕ್ವಶನ್ ಒಳಗೆ ನಾವು ರೈಟ್ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ವರ್ಣಮಾಲಾ ಅಂತಕ್ಕಂಥ ಟಾಪಿಕ್ ಅನ್ನು ಕೂಡ ಮಾಡಿದೀನಿ, ನೋಡ್ಕೊರಿ. ಯಾವ ರೀತಿಯಾಗಿ ದೀರ್ಘ ಅಕ್ಷರಗಳನ್ನು ಬರೀಬೇಕು, ಯಾವ ರೀತಿಯಾಗಿ ಒತ್ತಕ್ಷರಗಳನ್ನು ಬರೀಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ. ಹಾಗಾದ್ರೆ ಪ್ರಶ್ನೆ ಹೇಗಿದೆ ನೋಡ್ರಿ, ಶೀಘ್ರ ಹಿ ಬೈವಕೋ ಲೇಆವೋ, ಶೀಘ್ರ ಹಿ ಬೈವಕೋ ಲೇಆವೋ ಅಂತಕ್ಕಂಥದ್ದು. ಇಲ್ಲಿ ಶೀಘ್ರ ಅಂತಕ್ಕಂಥ ಪದ ರೇಖಾಂಕಿತ ಅಂತ ಹೇಳಿದ್ರು, ಗೆರೆಗಳಿರ್ತಕ್ಕಂಥ ಪದ ಶೀಘ್ರ ಇದೆ, ಇದು ತಪ್ಪಾಗಿದೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಪದ ಯಾವುದು, ವರ್ತನೆ ಯಾವುದು? ಕನ್ನಡದೊಳಗೆ ನೀವು ಬರ್ಕೊಂಡ್ಬಿಡು. ಫಸ್ಟ್ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬೇಕಂದ್ರೆ ಕನ್ನಡದೊಳಗೆ ನೀವು ಬರ್ಕೊಂಡ್ಬಿಡು. ಹಾಗಾದ್ರೆ ಶೀಘ್ರ ಅಂತಕ್ಕಂಥ ಪದ ಇದೆ. ಸಿ ಯಾವ ತರ ಬರಿತೀವಿ? ಸಿ ಅಂದ್ರೆ ದೊಡ್ಡ ಸಿ, ಈ ತರ ಬರಿತೀವ, ಹೌದಾ? ಗ್ರ ಅಂತಕ್ಕಂಥದ್ದು ದೊಡ್ಡ ಗ ಬರೆದಿದೆ, ಹೌದಾ? ಗ ಶೀಘ್ರ ಇಷ್ಟ ಇದೆ. ಹಾಗಾದ್ರೆ ಇದಕ್ಕೆ ಯಾವ್ದು ಆಪ್ಷನ್ ಆಗುತ್ತೆ ನೋಡ್ರಿ? ಆಪ್ಷನ್ ಏನೋ, ಬಿನೋ, ಸಿನೋ, ಡಿನೋ? ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಈ ರೀತಿಯಾಗಿ ನೀವು ಕನ್ನಡದಲ್ಲಿ ಬರೆದು ನೋಡ್ಕೋಬೇಕು. ಆಮೇಲೆ ಯಾವ ರೀತಿಯಾಗಿ ಒತ್ತಕ್ಷರಗಳು ಮತ್ತೆ ದೀರ್ಘ ಸ್ವರಗಳು ಬರ್ತಾವ ನೋಡಿ ನೀವು ಈಸಿಯಾಗಿ ವರ್ತನೆಯನ್ನ ಕಂಡುಹಿಡಿಯಬಹುದು. ಹಾಗಾದ್ರೆ ಇವು 3 ಪದಗಳು ತಪ್ಪಾದ ಅರ್ಥವನ್ನು ಕೊಡುತ್ತೆ, ಹಾಗಾಗಿ ಇವು ಆನ್ಸರ್ ಬರಲ್ಲ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಶೀಘ್ರ ಅಂತಕ್ಕಂಥದ್ದು ರೈಟ್ ಆಗುತ್ತೆ. ಕ್ಲಾಸಸ್ ಇಷ್ಟ ಆಗಿದೆ ಅನ್ಕೊಂತೀನಿ, ತುಂಬಾ ಸ್ಲೋ ಆಗ್ತಿದೆ ಅಂತ ನನಗೆ ಅನಿಸ್ತಿದೆ, ಬಟ್ ಅರ್ಥ ಮಾಡ್ಕೊರಿ. ಯಾಕಂತಂದ್ರೆ ಕೇವಲ ಒಂದು ಪ್ರಶ್ನೆಗೆ ಆನ್ಸರ್ ಹೇಳಿ ಡೈರೆಕ್ಟ್ ಹೋಗ್ಬೋದಿತ್ತು. ಉಳಿದಿರ್ತಕ್ಕಂಥ 3 ಪ್ರಶ್ನೆಗಳನ್ನ ನಾವು ನೋಡ್ಕೊಂತ ಹೋಗೋಣ. ಹೆಚ್ಚಿನ ವಿಷಯ ತಿಳ್ಕೊತೀವಿ, ಹೆಚ್ಚೆಚ್ಚು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊತೀವಿ. ಹಾಗಾಗಿ ಕ್ಲಾಸ್ ಸ್ಲೋ ಆದ್ರೂ ಪರವಾಗಿಲ್ಲ, ನೋಡ್ರಿ, ನೀವು ಫ್ರೆಂಡ್ಶಿಪ್ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಕೊನೆ ಪ್ರಶ್ನೆ ಹೀಗಿದೆ ನೋಡ್ರಿ,
दिए गए वाक्य में ರೇಖಾಂಕಿತ ಶಬ್ದ के लिए ಸಹಿ ವರ್ತನಿ ಜ್ಞಾತ कीजिए. ಇಲ್ಲಿ ಕೂಡ ವರ್ತನೆಯನ್ನ ಕೇಳಿದರೆ ಇಲ್ಲಿ ಕೂಡ ತಪ್ಪಾದ ಪದವನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸರಿಯಾದ ಪದವನ್ನು ಕಂಡುಹಿಡಿಯಬೇಕು. ಹಾಗಾದ್ರೆ ಏನಿದೆ ಪ್ರಶ್ನೆ? ಆಪಸ್ ಮೇ ಮಿಲನಾ ತೋ ಆಪ್ಸೆ ಮಿಲನಾ ತೋ ಮೇರಾ ಸೌಭಾಗ್ಯ ಹೇ ಅಂತಕ್ಕಂಥದ್ದು ಪದವನ್ನು ಕೊಟ್ಟಿದ್ದಾರೆ. ಸೌಭಾಗ್ಯ ಅರ್ಥ ಕೊಡುತ್ತಾ? ಸರಿಯಾದ ರೈಟ್ ಆದ ಆನ್ಸರ್ ಸೌಭಾಗ್ಯ. ಸೌಭಾಗ್ಯ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇದು ತಪ್ಪಾದ ಪದ ಸೌಭಾಗ್ಯ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಪದ ಯಾವ್ದಾಗತ್ತೆ ನೋಡ್ರಿ. ಸೌಭಾಗ್ಯವನ್ನ ನಾವು ಯಾವ ತರ ಬರೀತೀವಿ? ಸೌಭಾಗ್ಯವನ್ನ ನಾವು ಯಾವ ತರ ಬರೀತೀವಿ? ಇಲ್ಲಿದೆ ಆಪ್ಷನ್ ಎ ಸೌಭಾಗ ಅಂತ ಇದೆ, ಸೌಭಾಗ ಅಂತ ಇದೆ. ಆಪ್ಷನ್ ಬಿ ಸೌಭಾಗ್ಯ ಅಂತ ಇದೆ, ಆಪ್ಷನ್ ಬಿ ಸೌಭಾಗ್ಯ ಅಂತ ಇದೆ. ಆಪ್ಷನ್ ಸಿ ಸೌಭಾಗ್ಯ ಅಂತ ಇದೆ, ಆಪ್ಷನ್ ಸಿ ಸೌಭಾಗ್ಯ ಅಂತಿದೆ. ಆಪ್ಷನ್ ಡಿ ಸೌಭಾಗ್ಯ ಅಂತಕ್ಕಂಥದ್ದಿದೆ. ಹಾಗಾದ್ರೆ ಇಲ್ಲಿ ಆಪ್ಸೆ ಮಿಲನಾ ತೋ ಮೇರಾ ಸೌಭಾಗ್ಯ ಹೇ ಅಂತಕ್ಕಂಥದ್ದು ರೈಟ್ ಆಗ್ಬೇಕು. ಸೌಭಾಗ್ಯ ಅಂದ್ರೆ ನಿಮ್ಮನ್ನ ಭೇಟಿ ಆಗುವುದು ನನಗೆ ಒಂದು ಸೌಭಾಗ್ಯ ಇದ್ದ ಹಾಗೆ ಅಂತ ಹೇಳ್ತೀವಿ. ಹಾಗಾದ್ರೆ ಸೌಭಾಗ್ಯ ಅಂತಕ್ಕಂಥ ಪದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇದಕ್ಕೆ ರೈಟ್ ಆಗತ್ತೆ. ಸೌಭಾಗ್ಯ, ಸೌಭಾಗ್ಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಆಪ್ಷನ್ ಎ ಸೌಭಾಗ್ಯ ಅಂತ ಕೊಟ್ಟಿದ್ರೆ ತಪ್ಪಾಗತ್ತೆ, ಆಪ್ಷನ್ ಬಿ ತಪ್ಪಾಗತ್ತೆ, ಆಪ್ಷನ್ ಡಿ ನು ಕೂಡ ತಪ್ಪಾಗತ್ತೆ. ಈ ರೀತಿಯಾಗಿ ನಾವು ಪದವನ್ನ ಕಂಡುಹಿಡಿಯಬೇಕು, ವರ್ತನಿ ಶಬ್ದವನ್ನು. ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ತುಂಬಾ ಕ್ಲಾಸಸ್ ಅನುಕೂಲ ಆಗಿದೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಇನ್ನು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ತರ್ತೀನಿ. ಡೈಲಿ ಒಂದೊಂದು ಕ್ಲಾಸಸ್ ಬರ್ತಾವೆ ನಿಮ್ಗೆ. ಎಕ್ಸಾಮ್ಗೆ ತುಂಬಾ ಹತ್ರ ಆಗಿರೋದ್ರಿಂದ ತುಂಬಾ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಿಮ್ಗೆ ಒಂಥರ ಯಾವ ರೀತಿ ಬರ್ಬೇಕಂತ ಐಡಿಯಾ ಸಿಗುತ್ತೆ, ಮತ್ತೆ ನೀವು ಓದಿದ್ರು ಕೂಡ ಅದು ರಿವಿಷನ್ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಿಮ್ಗೆ ಎಲ್ರಿಗೂ ಅನುಕೂಲ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನ ಸಪೋರ್ಟ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 10 ಪ್ರಶ್ನೆಗಳ ಜೊತೆಗೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್ ಬಾಯ್.